ನಮಸ್ಕಾರ ಯಾತ್ರಿಕರೇ, ನಾವೀಗ ಎರಡನೇ ಬ್ಯಾಚು ಚಾರ್ಧಾಮ್ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ದೆಹಲಿಗೆ ಪ್ರಯಾಣವನ್ನು ಮಾಡಿ ತದನಂತರ ನಾವು ಹರಿದ್ವಾರಕ್ಕೆ ಹೋಗ್ತೀವಿ. ಹರಿದ್ವಾರ ಅಂತಂದರೆ ಮಹಾವಿಷ್ಣುವಿನ ಒಂದು ದ್ವಾರ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಗಂಗಾರತಿಯನ್ನು ವೀಕ್ಷಣೆ ಮಾಡಿಕೊಂಡು ಬಹಳ ಅದ್ಭುತವಾಗಿ ಗಂಗಾರತಿ ನಡೀತದೆ. ಆ ಗಂಗಾರತಿಯನ್ನು ನೋಡಿಕೊಂಡು ನಾವು ಬೆಳಗ್ಗೆ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಯಾತ್ರೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಮ್ಮ ಗಾಡಿಗಳಿಗೆ, ಬಸ್ಸುಗಳಿಗೆ ಪೂಜೆಯನ್ನು ಮಾಡಿ ನಮ್ಮ ಈ ಒಂದು 13 ದಿನಗಳ ಯಾತ್ರೆ ಭಾಳ ಸುಗಮವಾಗಿ ಆಗಲಿ ಅಂತೇಳಿಬಿಟ್ಟು ಆ ಭಗವಂತನನ್ನು ಕೇಳಿಕೊಂಡು ಮುಂದಕ್ಕೆ ನಾವು ಪ್ರಯಾಣವನ್ನು ಮಾಡ್ತೀವಿ. ಪ್ರಯಾಣ ಮಾಡಿದ ಮೊದಲನೇ ಸ್ಥಳ ನಾವು ನೋಡುವಂಥದ್ದು ಋಷಿಕೇಶಲ್ಲಿ ಲಕ್ಷ್ಮಣ ಜುಲ್ಲ ಮತ್ತು ರಾಮ ಜುಲ್ಲ ಮತ್ತು ಜಾನಕಿ ಜುಲ್ಲ ಅಂತೇಳಿಬಿಟ್ಟು 3 ಸೇತುವೆಗಳಿರ್ತದೆ. ಅಲ್ಲಿ ರಾಫ್ಟಿಂಗ್ ಕೂಡ ಇರುತ್ತೆ. ಆಮೇಲೆ ನಾವು ಕೆಲವೊಂದು ದೇವಾಲಯಗಳನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಿ ಬಿಲ್ವಪತ್ರೆ ವೃಕ್ಷಗಳನ್ನು ನೋಡಿಕೊಂಡು, ಅಲ್ಲಿ ರುದ್ರಾಕ್ಷಿ ವೃಕ್ಷಗಳನ್ನು ನೋಡಿಕೊಂಡು ನಾವು ದೋಣಿಯ ಒಂದು ವಿಹಾರವನ್ನು ಕೆಲವು ಸಮಯಗಳ ಕಾಲ ನಾವು ಮಾಡಿಕೊಂಡು ಅಲ್ಲಿಂದ ನಮ್ಮ ಯಾತ್ರಿಕರು ಭಾಳ ಆನಂದವಾಗಿ ಖುಷಿಯಾಗಿ ಅಲ್ಲಿಂದ ನಾವು ದೋಣಿ ವಿಹಾರವನ್ನು ಮಾಡಿಕೊಂಡು ಮುಂದಕ್ಕೆ ಪ್ರಯಾಣವನ್ನು ಮಾಡ್ತೀವಿ. ನೀವೇನಾದರೂ ನೆಕ್ಸ್ಟ್ ಗ್ರೂಪು ಜೂನ್ 18ಗೆ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಯಾತ್ರೆ ಮಾಡುವಂಥವ್ರು ಇದ್ದರೆ ಚಾರ್ಧಾಮ್ ಯಾತ್ರೆ ಕೂಡಲೇ ಸಂಪರ್ಕ ಮಾಡಿ. ಹೇಮಾದ್ರಿ ಟೂರ್ಸ್